ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿಯನ್ನು ಅಪ್ಕೊಂಡ ದತ್ತ ಹೇಳಿದ್ದೇನು? ಹಾಗಾದರೆ ಶಕುಂತಲ ಮುಂದೆ ಒಂದು ದೊಡ್ಡ ಸತ್ಯ ಬಯಲಾಗಿದೆ. ಹಾಗಾದರೆ ದೃಶ್ಯ ಬಿಡಿ ಬಣ್ಣದ ಸತ್ಯ ದತ್ತನಿಗೆ ಗೊತ್ತಾಯ್ತು ಇಲ್ವೋ? ಶಕುಂತಲಾಗೆ ಗೊತ್ತಾಗಿ ಬಿಡ್ತಾ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಶಕುಂತಲ ಆಟಕ್ಕೆ ದೃಷ್ಟಿ ಬಲಿಪಶುವಾಗಬೇಕಾಗಿತ್ತು. ಇಲ್ಲಿ ಪೊಲೀಸ್ ಉಳ್ಳಾಗಡ್ಡಿಯ ಕೈಗೆ ಸಿಕ್ಕಿ ಬೀಳ್ತಾಳೆ ದೃಷ್ಟಿ. ಬಿಕಾಸ್ ದತ್ತನಿಗೋಸ್ಕರ ಜವಳಿ ತರೋಕೆ ಹೋದಾಗ ಇಲ್ಲಿ ಪೊಲೀಸ್ ದತ್ತನ ಪ್ರೀತಿಯ ಗೆಳತಿ ದೃಷ್ಟಿಯನ್ನು ಕಿಡ್ನಾಪ್ ಮಾಡ್ತಾರೆ. ದೃಷ್ಟಿ ಕಿಡ್ನಾಪ್ ಆಗ್ತಿದ್ದಾಗ ಯಾರು ನನ್ನನ್ನು ಈ ರೀತಿ ಕೂಡ ಹಾಕಿರೋದು, ಯಾಕೆ ಕೂಡ ಹಾಕಿದ್ರು ಅಂತ ರೆಬೆಲ್ ಆಗ್ತಿದ್ರೆ ಅಲ್ಲಿ ಇರ್ತಕ್ಕಂಥ ರೌಡಿಗಳು ನಮಗೆ ಸುಪಾರಿ ಸಿಕ್ಕಿದೆ, ಅದಕ್ಕೋಸ್ಕರನೇ ನಿನ್ನ ಕೂಡ ಹಾಕಿದ್ದೀವಿ ಅಂತ ಹೇಳ್ತಾರೆ. ಯಾರದು ಅಂತದ್ದಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಉಳ್ಳಾಗಡ್ಡಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಆಗ್ತಿದ್ದಾಗ ಈ ಕಡೆ ದೃಷ್ಟಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಆದರೆ ಮೊದಲ ದೃಷ್ಟಿ ಈಗ ಇಲ್ಲದೆ ಇರುವುದರಿಂದಾಗಿ ದೃಷ್ಟಿ ತುಂಬಾ ಹೆದರ್ಕೊಳ್ಳೋದಿಲ್ಲ. ಅದ್ರ ಬದಲು ಆಕೆ ಕಂಡ ಕಾಡ್ತಾಳೆ. ಪೊಲೀಸ್ ಕೂಡ ಬಂದಿದೆ, ಏನದು ಇಷ್ಟು ಬೋಲ್ಡ್ ಆಗಿಬಿಟ್ಟಿದೆ, ಇಷ್ಟು ರೆಬೆಲ್ ಆಗಿದೆಯಾ, ಎಲ್ಲಿಂದ ಬಂತು ಈ ಧೈರ್ಯ ನಿನಗೆ? ದತ್ತಾಬಾಯಿ ಟ್ರೈನಿಂಗ್, ಅದಕ್ಕೆ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿನಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅವತ್ತು ದತ್ತ ಸಾವುಕಾರ ಕೊಟ್ಟಿದ್ದು ಎಷ್ಟು ಸಾಕಾಗಿಲ್ವಾ? ಕಾಲು ಮುರ್ತಾರೆ, ಇವತ್ತು ಬಂದರೆ ಜೀವನೇ ತೆಗಿತಾರೆ. ಎಚ್ಚರಿಕೆಯಿಂದ ಇರು, ವಿಷಯ ಗೊತ್ತಾದರೆ ಏನಾಗುತ್ತೆ ಅಂತ ಏನಾಗುತ್ತೆ? ಯಾವುದೇ ಕಾರಣಕ್ಕೂ ಅವತ್ತು ಆ ದತ್ತಾಬಾಯಿ ತಪ್ಪಿಸ್ಕೊಂಡು ಅಂತ ಕೇಳಿದ್ರೆ ಯಾವಾಗಲೂ ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಅಂತ ಅಂದ್ಕೊಂಡಿದ್ಯಾ? ಇವತ್ತಂತೂ ಅವನ ಕತೆ ಮುಗ್ದು ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವನಿಗೆ ಎಷ್ಟು ಇನ್ಫ್ಲೂಯೆನ್ಸ್ ಇರಬೇಕು, ನನ್ನನ್ನು ಸಸ್ಪೆಂಡ್ ಮಾಡಿಸ್ದ, ಜೊತೆಗೆ ನನ್ನ ಮೇಲೆ ಕೇಸ್ ಹಾಕುವಾಗೆ ಮಾಡ್ದ. ಒಂದಿನ ಕೂಡ ನನ್ನ ಮೇಲೆ ಯಾವುದೇ ರೀತಿ ಕೇಸ್ ಆಗಿರಲಿಲ್ಲ, ಆದರೆ ಇವತ್ತು ನನ್ನ ಮೇಲೆ ಕೇಸ್ ಆಗಿದೆ. ಜೊತೆಗೆ ನಾನು ಹುಡುಗಿರನ್ನ ಸಪ್ಲೈ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಅವನ್ನ ಸುಮ್ಮನೆ ಬಿಡೋ ಮಾತಿಲ್ಲ. ಜೊತೆಗೆ ನಾನು ಮುದ್ದು ಬೊಂಬೆ ನೀನು, ನನ್ನಿಂದ ಯಾರು ಕೂಡ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ರೀತಿ ನಾನು ನಿನ್ನಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಯಾವಾಗ ನಿಮ್ಮಮ್ಮ ನನ್ನ ಕುತ್ತಿಗೆಗೆ ಮಚ್ಚಿಟ್ಲು ಆಗಲೇ ಹೋಗ್ಬೋದಿತ್ತು. ಆದರೆ ನಾನು ಕಣ್ಣಿಟ್ಮೇಲೆ ಅದನ್ನು ಅನುಭವಿಸೋದಂಗೆ ಬಿಟ್ಟು ಹೋಗೋನಲ್ವೇ ಅಲ್ಲ. ಅವತ್ತು ನನ್ನ ಮದುವೆ ನಿಂತಿರ್ಬೋದು, ಆದರೆ ಇವತ್ತು ಯಾರು ಕೂಡ ತಡೆಯೋಕ್ಕಾಗೋದಿಲ್ಲ. ನೋಡು, ಇಷ್ಟು ಮುದ್ದಾಗಿದೆ ನಿನ್ನ ಮುಖ, ಯಾಕೆ ಕರಿಮಸಿ ಬಳ್ಕೊಂಡು ನಿನ್ನ ಮುಖನ ಹಾಳು ಮಾಡ್ಕೋತಿದ್ಯಾ? ನನ್ನ ಮುದ್ದು ಬೊಂಬೆ, ಹೋಗು ಇದನ್ನು ಹಾಕ್ಕೊಂಡು ರೆಡಿಯಾಗ್ಬ ಅಂತ ಹೇಳಿ ಇಲ್ಲಿ ಆ ಒಂದು ಬಟ್ಟೆ ಬ್ಯಾಗನ್ನು ಕೊಡ್ತಾರೆ. ಈ ಕಡೆ ದೃಷ್ಟಿ ಕಾಣಿಸ್ತಿಲ್ಲ ಅಂತ ತುಂಬ ತಬ್ಬಿಬ್ಬಾಗಿದ್ದಾರೆ ದತ್ತು. ಆ ಕಡೆ ಶಕುಂತಲ ನಾನೇ ಚಬಿ ತರೋಕ್ಕೆ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಬಟ್ ಈಗ ಫೋನ್ ಸಿಗ್ತಾ ಇಲ್ಲ. ಫೋನ್ ಮಾಡ್ತಾಳೆ ದೃಷ್ಟಿ, ಬಟ್ ದತ್ತಾಬಾಯಾಗ ಕಾಲ್ ರಿಸೀವ್ ಮಾಡಲಿಲ್ಲ. ಇಂಪನ ಜೊತೆ ಮಾತಾಡ್ತಿದ್ರು. ಈಗ ಏನು ಮಾಡಬೇಕು ಅಂತ ಒದ್ದಾಡ್ತಿದ್ದಾರೆ. ಆ ಕಡೆ ಸೈಲೆಂಟ್ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ಒದ್ದಾಡ್ತಾ ಇದ್ದಾರೆ. ಆ ಕಡೆ ಬಜರಂಗಿಗೆ ಹೇಮಾ ಕಾಲ್ ಮಾಡಿದ್ದಾಳೆ. ಹೇಮಾ ಕಾಲ್ ಮಾಡಿದೆ, ಬಜರಂಗಿ ಎಲ್ಲಿದೆಯಾ, ಯಾಕೆ ನೀನು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಕೇಳ್ತಿದ್ರೆ ನಾನು ಕೆಲಸದ ಮೇಲಿದ್ದೀನಿ ಅಂತ ಹೇಳ್ತಾರೆ. ಸರ್ ಮೇಡಮ್ ಅಂತ ಕರೀತಿದ್ದಾರೆ. ಇಷ್ಟೊತ್ತು ಅಮ್ಮ ಅಂತ ಕರೀತಿದ್ದಂಥ ಬಜರಂಗಿ ಇಷ್ಟು ದಿನ ಈಗ ಮೇಡಮ್ ಅಂತ ಕರೀತಿರೋದು ಹೇಮಾಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಕ್ವೆಶ್ಚನ್ ಮಾಡ್ತಿದ್ದಾಳೆ. ಜೊತೆಗೆ ಯಾಕೆ ಮೇಡಮ್ ನನಗೆ ಕಾಲ್ ಮಾಡಿದರೆ, ನಾನು ಕೆಲಸದಲ್ಲಿದ್ದೇನೆ ಅಲ್ವಾ, ಯಾಕೆ ಹೇಳಿ ಏನಾಗಬೇಕಿತ್ತು ಅಂದಾಗ ನಾನು ಅಣ್ಣನ ಮದುವೆಗೆ ಬಟ್ಟೆ ತೊಗೋಬೇಕಿತ್ತು, ನನಗೆ ಶಾಪಿಂಗ್ ಇತ್ತು, ಮೇಕಪ್ ಮಾಡಿಸ್ಕೋಬೇಕಿತ್ತು, ಜೊತೆಗೆ ಪಾರ್ಲರ್ಗೆ ಹೋಗಬೇಕಿತ್ತು ಅಂದಾಗ ಅದಕ್ಕೆಲ್ಲ ನಾನೇ ಬರಬೇಕಾ? ನಾನೇ ನಿಮ್ಮ ಸರ್ವೆಂಟಾ? ದಿನೇಶಂಗೆ ಹೇಳ್ತೀನಿ ಹೋಗಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇದರಿಂದ ಹೇಮಗೆ ತುಂಬ ಕೋಪ ಬಂದರೆ ಆ ಕಡೆ ಕತ್ತಲಾಗ್ಬಿಟ್ಟಿದೆ, ಮಲ್ಕೊಂಡಿದ್ದಾರೆ. ಇಲ್ಲಿ ನೇತ್ರ ಕೂಡ ಅಲ್ಲಿಗೆ ಅವ್ರ ಗಂಡ ಕುಡ್ಕೊಂಡು ಬರ್ತಾರೆ. ದತ್ತುವಿನ ಎರಡನೇ ತಂಗಿ ಗಂಡ, ಎರಡನೇ ಅಕ್ಕನ ಗಂಡ ಕುಡ್ಕೊಂಡು ಬಂದಿದ್ದೆ. ನಾನು ನೀಮಾ ಸಹವಾಸ ಮಾಡಬಾರ್ದಿತ್ತು, ನಿನ್ನನ್ನು ಮದುವೆ ಆಗಿ ನೀಮಾ ಸಹವಾಸ ಮಾಡಿ ತಪ್ಪಾಗ್ಬಿಡ್ತು. ನನ್ನ ಕುಟುಂಬ ನನಗೆ ಮುಖ್ಯ, ನೀಮಾ ಅಲ್ಲ. ನನ್ನ ಮಗು, ನನ್ನ ಹೆಂಡತಿ ಸಂತೋಷ ಮುಖ್ಯ, ನಾನು ತಪ್ಪು ಮಾಡಿದೆ ಅಂತ ಹೇಳಿ ಕುಡಿದು ಮಾತಾಡ್ತಿದ್ರೆ ಅದನ್ನೆಲ್ಲ ಹೆಂಡತಿ ಕೇಳಿಸ್ಕೊತಿದ್ದಾರೆ. ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಆ ಕಡೆ ಶರು ಹೋಗಿದ್ದೆ ಚೆನ್ನಮ್ಮ ಅವ್ರ ಹತ್ರ. ಯಾವುದೇ ಕಾರಣಕ್ಕೂ ದೃಷ್ಟಿ ದತ್ತನಿಗೆ ಹತ್ರ ಆಗಬಾರ್ದು, ಅವಳು ತುಂಬ ಒಳ್ಳೆಯ ಸ್ನೇಹಿತೆ ಆಗಿದ್ದಾಳೆ ದತ್ತುಗೆ. ಆದರೆ ನೋಡೋ ಕಣ್ಗಳಿಗೆ ಅದು ತಪ್ಪಾಗಿ ಕಾಣಿಸುತ್ತೆ. ಇಂಪನ ಮದುವೆ ಆಗಬೇಕಾದಳು, ಅವಳು ತಪ್ಪಾಗಿ ತಿಳ್ಕೊಂಡ್ರೆ ಅವನ ಜೀವನಕ್ಕೆ ಮುಂದೆ ತೊಂದರೆ ಆಗೋದಿಲ್ವ, ದಯವಿಟ್ಟು ಅವಳು ಅವನಿಂದ ದೂರ ಇರುವಾಗಲೇ ಮಾಡಿ ಅಂತಾರೆ. ಚೆನ್ನಮ್ಮ ಕೂಡ ಅದಕ್ಕೆ ಒಪ್ಕೋತಾರೆ. ಬಟ್ ಇಲ್ಲಿ ಶರು ಇಂಟೆನ್ಷನ್ ದೃಷ್ಟಿ ಏನಾದರೂ ದತ್ತನ ಭೇಟಿ ಮಾಡಿದ್ರೆ ಇಂಪನ ವಿಶ್ವನ ಹೇಳೋ ಚಾನ್ಸಸ್ ಇದೆ ಅಂತ. ಆದರೆ ಇಲ್ಲಿ ದೃಷ್ಟಿ ಉಳ್ಳಾಗಡ್ಡಿ ಕಬ್ಬಿಣಷ್ಟು ಹಾಕೊಂಡಿದ್ದಾಳೆ, ಮದುಮಗಳಾಗಿ ಎಂಟ್ರಿ ಕೊಡ್ತಾಳೆ. ಅಲ್ಲಿ ಉಳ್ಳಾಗಡ್ಡೆಯಿಂದ ಹೊಡೆದ ತಪ್ಪಿಸ್ಕೊಂಡು ಓಡಿ ಬರ್ತಾ ಇದ್ರೆ ಆ ಕೊನೆಗೂ ದತ್ತನ ಕೈಗೆ ಸಿಕ್ಕಿ ಬೀಳ್ತಾಳೆ ದೃಷ್ಟಿ. ದತ್ತನ ಕೈಗೆ ಸಿಕ್ಕಿ ಬೀಳ್ತಿದ್ದಾಗೆ ಅವಳ ಒರಿಜಿನಲ್ನ
ನಿಜವಾದ ಮುಖ ಅನಾವರಣಗೊಳ್ತಾ ದತ್ತನ ಮುಂದೆ. ಆದರೆ ದತ್ತನಿಗೆ ಒಂದು ಕ್ಷಣಕ್ಕೂ ಗೊತ್ತಾಗಲಿಲ್ಲ ಅದು ತನ್ನ ಪ್ರೀತಿಯಾಗಿರುತ್ತೆ ದೃಷ್ಟಿ ಅನ್ನೋದು. ಇದರಿಂದಾಗಿ ಜೀವ ವಾಪಸ್ ಬಂದಾಗ ಆಗತ್ತೆ ದೃಷ್ಟಿಗೆ. ಅಷ್ಟರಲ್ಲಿ ಪೊಲೀಸ್ ಎಂಟ್ರಿ ಕೊಡ್ತಿದ್ದಾಗೆ ಮತ್ತೆ ವಾಪಸ್ ಬಂದಿದೆಯಾ, ಈ ಹುಡುಗಿ ಹಿಂದೆ ಬಿದ್ದಿದ್ಯಾ, ಇಲ್ಲಿ ತನಕ ಬಂದ್ಬಿಟ್ಯಾ ನೀನು, ಅವತ್ತು ಬುದ್ಧಿ ಕಳಿಸಿದ್ ಸಾಕಾಗಿಲ್ವಾ ನಿನಗೆ, ಅವತ್ತು ಕಾಲು ಮುರಿದಿದ್ದೆ ಇವತ್ತು ಕೈ ಕಾಲು ಎರಡೂ ಮುರಿದು ಕಳಿಸ್ತೀನಿ ಅಂತದೆ. ಅವತ್ತು ನಿನ್ನ ಜೊತೆ ಎಷ್ಟೋ ಜನ ರೌಡಿಗಳಿದ್ರು, ಆದರೆ ಇವತ್ತು ನೀನು ಒಬ್ಬನೇ ಸಿಕ್ಕಿದ್ಯಾ. ನನ್ನ ಜೊತೆ ಎಷ್ಟು ರೌಡಿಗಳಿದ್ದಾರೆ ನೋಡಿ, ಇವತ್ತು ನಿನ್ನ ರಕ್ತಪಾತ ಆಗೋದು ಗ್ಯಾರಂಟಿ, ಯಾವುದೇ ಕಾರಣಕ್ಕೂ ಯಾರೂ ನಿನ್ನ ಬದುಕಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ, ನಿನ್ನ ಕತೆ ಮುಗ್ದೋಗುತ್ತೆ ಅಂತ ಹೇಳ್ತಾರೆ. ನಂತರ ಈ ಕಡೆ ದೃಷ್ಟಿ ಪೊಲೀಸ್ ಅವರ ಸಹಚರನ್ನೆಲ್ಲನೂ ಕೂಡ ಹೊಡೆದು ಸುಲಿತಾ ಇದ್ರೆ, ಈ ಕಡೆ ದೃಷ್ಟಿ ಅಂತೂ ಹಾಸನಂಬೆ, ನೀನು ಎಂಥ ಒಳ್ಳೆ ಕೆಲಸ ಮಾಡ್ತೇನೆ, ನಿಜವಾಗ್ಲೂ ನೀನು ನನ್ನ ಪಾಲ್ಗಿದ್ಯಾ. ದತ್ತ ಸಾವುಕಾರರು ನನ್ನ ನೋಡಿದ್ರು ಕೂಡ ನಿಜ ರೂಪದಲ್ಲಿ ಕಂಡು ಹಿಡಿಯಲೇ ಇಲ್ಲ. ಜೊತೆಗೆ ಮತ್ತೆ ನನಗೆ ಪೊಲೀಸಪ್ಪನಿಂದ ಕಾಪಾಡಿದೆ. ಆ ಪೊಲೀಸಪ್ಪ ಖಂಡಿತ ದತ್ತಾಬಾಯಿನ ಏಟಿಗೆ ಸತ್ಯ ಬಾಯಿ ಬಿಡೋ ಹಾಗೆ ಕಾಣಿಸ್ತಿಲ್ಲ. ನನ್ನನ್ನು ಬಚಾವ್ ಮಾಡಿದ್ಯಾ, ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅಂತ ಹೇಳ್ತಿದ್ದಾಳೆ. ಜೊತೆಗೆ ಖಂಡಿತ ಯಾವುದೇ ಕಾರಣಕ್ಕೂ ತುಂಬ ಹೊತ್ತು ಇಲ್ಲಿರಬಾರ್ದು, ಮೊದಲು ನಾನು ಇಲ್ಲಿಂದ ಹೊರಟೋಗ್ಬಿಡ್ಬೇಕು ಅಂತ ದೃಷ್ಟಿ ತಪ್ಪಿಸ್ಕೊಂಡು ಹೋಗೇ ಬಿಡ್ತಾಳೆ. ನಂತರ ಇಲ್ಲಿ ಉಳ್ಳಾಗಡ್ಡೆಗೆ ಚೆನ್ನಾಗಿ ಬಾಸುಂಡೆ ಬರೋ ಹಾಗೆ ಬಾರಿಸಿದಂತಹ ದತ್ತಾಬಾಯಿ ಈ ಒಂದು ಬಾರ್ಡರ್ ಲೈನನ್ನು ಇನ್ನೂ ದಾಟಿ ಬಂದರೆ ಖಂಡಿತ ನಿಮ್ಮ ಕತೆ ಮುಗ್ದು ಹೋಗುತ್ತೆ ಅಂತ ಹೇಳಿ ಅವ್ರದ್ದೇ ಕೋಲಿಂದ ಹೊಡೆಯೋಕೆ ಹೋಗ್ತಿದ್ದಾಗೆ, ದಯವಿಟ್ಟು ಏನು ಮಾಡಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ನಾನು ಯಾವತ್ತೂ ಕೂಡ 2 ಬಾರಿ ಜೀವದ ಭಿಕ್ಷೆ ಕೊಟ್ಟಿದ್ದೇ ಇಲ್ಲ, ಆದರೆ ನಿನಗೆ ಕೊಡ್ತಿದ್ದಾನೆ. ಆದರೆ ಇನ್ನು ಮುಂದೆ ಏನಾದರೂ ಈ ಬಳ್ಳಾರಿ ಕಾಲಿಟ್ಟರೆ, ಬಾರ್ಡರ್ ಕಾಲಿಟ್ಟರು ಕೂಡ ನಿನ್ನನ್ನು ಬಿಡುವುದಿಲ್ಲ, ಮೊದಲು ಇಲ್ಲಿಂದ ಎದ್ದು ಓಡ್ತಾ ಇರುವಂಥದ್ದಾಗಿ ಎದ್ದು ಓಡೋಗ್ತಾರೆ. ನಂತರ ದೃಷ್ಟಿನ ಹುಡುಕ್ತಾರೆ, ಮೇಡಮ್ ಅಂತ ಕರೀತಾರೆ, ಬಟ್ ಇರೋದಿಲ್ಲ. ದತ್ತಬಾಯಿಲಿಂದ ಬರ್ತಾರೆ, ಬಟ್ ದೃಷ್ಟಿ ಹೋಗಿದ್ದೆ ಒಂದು ಮನೇಲಿ ಸಹಾಯ ಕೇಳಿದ್ದೆ, ಬಾತ್ರೂಮ್ಗೆ ಹೋಗಿದ್ದ ತನ್ನ ಡ್ರೆಸ್ಸನ್ನ ಚೇಂಜ್ ಮಾಡಿಕೊಂಡು ಮನೆಗೆ ಬರ್ತಿದ್ದಾಳೆ. ಅಷ್ಟು ನಡುವೆ ಕತ್ತಲಾಗಿದೆ. ದೃಷ್ಟಿ ಸೈಲೆಂಟ್ನ ಕೇಳ್ತಿದ್ದಾರೆ, ದೃಷ್ಟಿಯಲ್ಲಿ ಅಂತ ಕಾಣಿಸ್ತಿಲ್ಲ ಅಂತದ್ದಾಗಿ ಟೆನ್ಷನ್ ಶುರುವಾಗುತ್ತೆ ದತ್ತಾಗೆ. ಬಟ್ ಅದರ ನಡುವೆ ಈ ಕಡೆ ದೃಷ್ಟಿ ಬರ್ತಾಳೆ. ದೃಷ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲಿ ದತ್ತಾಬಾಯಿಗೆ ಹುಡುಗಿನೇ ನೆನಪಾಗ್ತಿದ್ದಾಳೆ. ಅಯ್ಯೋ, ದತ್ತ ಸಾವುಕಾರರಿಗೆ ನಾನು ಅದೇ ಹುಡುಗಿ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡಲಿ ಅಂತ ಅಂದ್ಕೊಂಡೆ. ಮುಂದೆ ಬಂದು ನಿಂತ್ಕೊತಾಳೆ. ಎಲ್ಲಿ ಹೋಗುತ್ತೆ ದೃಷ್ಟಿ ಅಂತ ಹೇಳಿ ಅಪ್ಕೊಂಡ್ಬಿಡ್ತಾರೆ ದತ್ತಾಬಾಯಿ. ಅಲ್ಲೀಶ್ವರಿ ಗೆಲ್ವನ ಕೂಡ ಮೇಲಿಂದ ನೋಡ್ತಿದ್ದಾರೆ. ಇಲ್ಲಿ ದತ್ತು ದೃಷ್ಟಿನ ಅಪ್ಕೊಂಡಿದ್ದು ತುಂಬಾ ಶಾಕ್ ಆಗಿದೆ. ಸೈಲೆಂಟ್ಗೂ ಕೂಡ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ದೃಷ್ಟಿ ಸುಳ್ಳು ಹೇಳ್ತಿದ್ದಾಳೆ, ದಯವಿಟ್ಟು ಸಾವುಕಾರ ಇದು ಒಮ್ಮೆ ದೃಷ್ಟಿ, ನಾನು ಸುಳ್ಳು ಹೇಳ್ತಿದ್ದೇನೆ, ಮಗದೊಮ್ಮೆ ಸುಳ್ಳು ಹೇಳೋದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ. ಈ ಕಡೆ ಎಲ್ಲಿ ಹೋಗಿದೆ ದೃಷ್ಟಿ ಅಂತ ಕೇಳ್ತಿದ್ದಾಗೆ, ಅದು ನಾನು ನಿಮಗೋಸ್ಕರ ಜಬ್ಬೆ ತರಕ್ಕೆ ಹೋಗಿದ್ದೆ, ದಾರಿ ತಪ್ಪೋಗ್ಬಿಟ್ಟೆ ಅಂತ ಹೇಳಿದಾಗ, ಫೋನ್ ಮಾಡಬೇಕಿತ್ತಲ್ವ ಅಂತಾರೆ. ಫೋನ್ ಮಾಡಿದ್ದೆ, ನೀವು ರಿಸೀವ್ ಮಾಡಿಲ್ಲ ಅಂದಾಗ, ಬೇರೆಯವ್ರ ಫೋನ್ ಇಸ್ಕೊಂಡು ಮಾಡಬೇಕಿತ್ತು, ಸ್ವಿಚ್ ಆಫ್ ಆದಮೇಲೆ ಅಂತ ಕೂಡ ದತ್ತು ಕೇಳ್ತಿದ್ದಾರೆ. ನಂತರ ನಾನು ಹುಡ್ಕೊಂಡು ಬರೋಷ್ಟರಲ್ಲಿ ಮನೆ ಹೇಳಿ ಇಷ್ಟೊತ್ತಾಯಿತು ಅಂದಾಗ, ಆಟೋದಲ್ಲಿ ಬರಬೇಕಿತ್ತಲ್ವ ಅಂತ ಹೇಳ್ತಾರೆ. ಈ ಕಡೆ ಶರುಗೆ ಗೊತ್ತಾಗ್ತದೆ ಈ ದೃಷ್ಟಿ ಏನೋ ಸುಳ್ಳು ಹೇಳ್ತಿದ್ದಾಳೆ, ದತ್ತು ಹತ್ರ ಅದು ಮುಖದಲ್ಲಿ ಗೊತ್ತಾಗ್ತದೆ ಏನೋ ಅನ್ನೋದನ್ನು ಕಂಡುಹಿಡಿಯಲೇಬೇಕು ಅಂತ ಆಗಿದೆ. ದೃಷ್ಟಿಯ ಇನ್ನೊಂದು ಮುಖ ಶರು ಮುಂದೆ ಅನಾವರಣಗೊಳ್ಳುವ ಸಮಯ ಹತ್ರ ಬಂದಿದ್ದಾಯಿತು. ಈ ಕಡೆ ಆಕೆಯ ಕೈಯಲ್ಲಿ ಅದೇ ಒಂದು ಮದುವೆಗೆ ಆ ವ್ಯಕ್ತಿ ಕೊಟ್ಟಂಥ ಬ್ಯಾಗ್ ಇದೆ, ಅದೇ ವ್ಯಕ್ತಿ ಆ ಬ್ಯಾಗನ್ನು ಕೊಟ್ಟಿದ್ರಲ್ಲೇ ದತ್ತನ ಕೈಗೆ ಸಿಕ್ಬಿದ್ದಿದ್ದು ದೃಷ್ಟಿ. ಆದರೆ ಬ್ಯಾಗ್ ನೋಡಿದರೆ ದತ್ತು